ಹೇಗೆ ಸಾಂಬಾರ್ ಪುಡಿ ನಾವು ಮನೆಗಳಿಗೆ ಒಂದು 10 ದಿವಸ ಒಂದು ತಿಂಗಳಿಗೆ ಇಟ್ಕೊಳ್ಳೋಷ್ಟು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನಾವೊಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಸನ್ ಪ್ಯೂರ್ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಒಂದು ಮುಷ್ಟಿ ಮೆಂತ್ಯವನ್ನು ಹಾಕೊಳ್ತಿದ್ದೀನಿ ನೋಡಿ, 50 ಗ್ರಾಮ್ ಮೆಂತ್ಯ ಒಳಮುಷ್ಟಿ, ಒಂದು ಮುಷ್ಟಿ ಕಾಳು ಮೆಣಸು, ಇದಕ್ಕೆ 3 ಮುಷ್ಟಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಹಾಗೆ 3 ಮುಷ್ಟಿ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಇದನ್ನ ಸಣ್ಣ ಉರಿಲಿ ಚೆನ್ನಾಗಿ ಇದು ಹುರ್ಕೋಬೇಕು ಸ್ನೇಹಿತರೆ. ಈಗ ನೋಡಿ ಒಂದು 50% ಫ್ರೈ ಆಗಿದೆ. ಈ ಸಮಯದಲ್ಲಿ ಒಂದೇ ಒಂದು ಜಾಯಿಕಾಯಿನ ಹಾಕೊಳ್ತಿದ್ದೀನಿ, ಹಾಗೇನೆ 1.5 ಇಂಚಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಧನಿಯಾ ಹಾಕೋಣ. ನಾವು ಧನಿಯಾ ಕಾಳು ಟೋಟಲ್ 8 ಮುಷ್ಟಿ ಧನಿಯಾ ಕಾಳು ಹಾಕಬೇಕು. ಇದನ್ನ ಸಾಂಬಾರ್ ಪುಡಿ ಹುರಿಬೇಕಾದ್ರೆ ದಯವಿಟ್ಟು ಸಣ್ಣ ಕಾವಲ್ ಹುರಿರಿ ನೋಡಿ. ಈ ಥರ ಒಂದು ಮುಷ್ಟಿ ಕರ್ಬೇವಿನ ಸೊಪ್ಪು, ಬಿಡಿಸಿರೋಂಥ ಕರ್ಬೇವಿನ ಸೊಪ್ಪು ತೊಗೊಂಡು ಹಾಕೊಳ್ಳಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಸುಮಾರು ಒಂದು 1/4 kg 300 ಗ್ರಾಮ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಇದೆಲ್ಲ ಹಾಕಿ ನೋಡಿ ಇದನ್ನು ಚೆನ್ನಾಗಿ ಥರ ಹುರ್ಕೋಣ. ಹಾಗೆ ಈ ಸಮಯದಲ್ಲಿ ಒಂದೇ ಒಂದು ಮುಷ್ಟಿ ನಾನು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ. ಈ ಸಮಯದಲ್ಲಿ ನೋಡಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಸ್ಟವ್ನ ಆಫ್ ಮಾಡಬೇಡ. ಈಗ ಲಾಸ್ಟಿಗೆ ಈ ಸಮಯದಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಈಗ ನಾನು 1 ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹಾಕಿ ಸುಮ್ಮನೆ ಒಂದು 2 ಸಲ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಚೆನ್ನಾಗಿ ಆರಿದೆ ಈಗ ಪುಡಿ ಹುರಿದಿರೋದು. ಈಗ ಮಿಕ್ಸಿಗೆ ಹಾಕೋಣ ನೋಡಿ. ಈ ಥರ ಸ್ವಲ್ಪ ಒಂದು ಕಾಲು ಭಾಗ ಮಿಕ್ಸಿಗೆ ಹಾಕೊಂಡ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಆಮೇಲೆ ಮಿಕ್ಸಿಗೆ ಹಾಕೋಕ್ಕೂ ಮುಂಚೆ ಸ್ವಲ್ಪ ಇಂಗು, ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದ್ಬಿಡ ಸ್ನೇಹಿತರೆ. ನೋಡಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ಅರ್ಧ ಗಂಟೆ ಚೆನ್ನಾಗಿ ಆರಿದ ಮೇಲೆ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇದನ್ನು ಏರ್ ಟೈಟ್ ಕಂಟೈನರ್ಗೆ ಪ್ಯಾಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡೋದ್ರಲ್ಲ, RVR ಕೇಟರರ್ಸಲ್ಲಿ ನಾವು ಸಾಂಬಾರು ಪುಡಿ ಹೇಗೆ ಹುರಿತೀವಿ ಅನ್ನೋದನ್ನು ಯಾವುದೋ ಮುಚ್ಚುಮರೆ ಇಲ್ಲದೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ.